ಸೊ ಈಗ ಹಾರ್ಟ್ ಬೀಟ್ ಕಡಿಮೆ ಆದರೆ ತಲೆ ತಿರುಗೋದು, ಜ್ಞಾನ ತಪ್ಪಿ ಬೀಳೋ ಸಾಧ್ಯತೆ ಇರುತ್ತೆ. ಅವ್ರ ರೆಸ್ಟಿಂಗ್ ಹಾರ್ಟ್ ರೇಟೇ 30-40 ಇರುತ್ತೆ. ಅಂದರೆ ಎಷ್ಟೋ ಸತಿ ಜ್ಞಾನ ತಪ್ಪಿ ಇವರು ಎಪಿಲೆಪ್ಸಿ ಫಿಟ್ಸ್ ಅಂದ್ಕೊಂಡೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಕಿವಿ ಪ್ರಾಬ್ಲಮ್ಸ್ ಇರುತ್ತೆ, ವರ್ಟಿಗೋ ಅಂತ, ಅದರಿಂದನೂ ತಲೆ ತಿರುದಾಗ ಆಗುತ್ತೆ. ಟೈಮ್ಲಿ ಡಿಟೆಕ್ಟ್ ಮಾಡಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಕೈಯಲ್ಲಿ ಪಲ್ಸ್ ಚೆಕ್ ಮಾಡಿ ಡಿಟೆಕ್ಟ್ ಮಾಡ್ಬೋದು. ದೆನ್ ಪೆಥಾಲಜಿಕಲ್ ಕಾಸಸ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಆದರೂ ಕೆಲವು ಸತಿ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ನಿಮಗೆ ಔಷಧಿಗಳಿಲ್ಲ, ಬಿಕಾಸ್ ಅಷ್ಟೇ ಈ ಕಂಡಕ್ಷನ್ ಪಾತ್ವೇಸ್ ಬೇಗ ಡಿಗ್ರೇಡ್ ಆಗಿ ಈ ಹಾರ್ಟ್ ಬೀಟ್ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ತುಂಬ ಆಯಿಲಿ ಫುಡ್ ತಗೊಂಡ್ರು ಈ ಕಂಡಕ್ಷನ್ ಪಾತ್ವೇಸ್ ಬೇಗ ಡಿಗ್ರೇಡ್ ಆಗುತ್ತೆ. ಇಲ್ಲ ಹಾರ್ಟ್ ಕ್ರಮೇಣವಾಗಿ ವೀಕ್ ಆಗಿ ನಾಶಸ್ಗೆ ಹೋಗ್ಬೋದು, ಅದಕ್ಕೆ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. 60 ಇಟ್ಟಿರ್ತೀವಿ, ಹಾರ್ಟ್ ರೇಟ್ 60ಕ್ಕಿಂತ ಕಡಿಮೆ ಆದರೆ ಅದು ಪೇಸಿಂಗ್ ಶುರು ಮಾಡುತ್ತೆ, ಮೂವ್ ಮಾಡೋದು ಇಲ್ಲ. ಆಗೇನಾಗುತ್ತೆ, ವಯರ್ ಕಿತ್ತು ಬಂದರೆ ನಾವು ಪುನಃ ಎಲ್ಲ ಹೋಗಿ ಓಪನ್ ಮಾಡಿ ಕೂರಿಸ್ಬೇಕು. ಸೀನಿಯರ್ ಮೋಸ್ಟ್ ನಾನು ಹಾಕಿರೋ ಪೇಷಂಟ್ಗೆ 102 ವರ್ಷ, ಯಂಗೆಸ್ಟ್ ನಾನು ಹಾಕಿರೋ ಪೇಷಂಟು 12 ವರ್ಷ. ಈ ಲೋವರ್ ಚೆಂಬರ್ಸ್ ಎರಾಟಿಕ್ ರ್ಯಾಪಿಡ್ ಹಾರ್ಟ್ ಬೀಟಿಂಗ್ ಆಗುತ್ತೆ, ಆಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಕೆಲವರು ಪಂಪಿಂಗ್ ಕೆಪಾಸಿಟಿ ಹಾರ್ಟ್ದು 30%ಗಿಂತ ಕಮ್ಮಿ ಇದ್ದವ್ರಿಗೆ ಅಡ್ವೈಸ್ ಮಾಡ್ತೇವೆ.